ಏನು ಅವರಿಂದ ಒಕ್ಕಲಿಗ ಸಮುದಾಯ ದೂರ ಸೇರ್ತಾ ಇದೆ ಏನೋ ಅನ್ನುವಂಥದ್ದು. ಜಿ ಟಿ ದೇವೇಗೌಡರು ಈ ನಿರ್ಣಯಕ್ಕೆ ಬರಬೇಕಾದ್ರೆ ಅವ್ರಿಗೂ ಅನಿಸದ ಇದನ್ನು ಡೆವಲಪ್ ಆಗುವುದಿಲ್ಲ ಅಂತೇಳಿ. ಅದಕ್ಕೆ ತಮ್ಮ ಕ್ಷೇತ್ರವನ್ನು ಉಳಿಸೋದನ್ನು ಹೋಗ್ತಾ ಇದ್ದೀನಿ, ನನಗೆ ಪಾರ್ಟಿಗಿಂತ ಮುಖ್ಯ ನನ್ನ ಕ್ಷೇತ್ರ ಅಂತ ಚಾಮರಾಜನಗರಕ್ಕೆ ಹೋಗ್ತಾನಪ್ಪ ಅನ್ನುವಂಥ ಮಾತಾಡ್ತಾ ಇದ್ದಾರೆ. ಅಲ್ಲಿ ಜನರಿಗೆ ಭೇಟಿ ಆಗ್ತೀನಿ, ಅಲ್ಲಿ ಜನರೊಂದಿಗೆ ಬೆರಿತೀನಿ ಅನ್ನುವಂಥ ಇದ್ರದ್ದು ಏನಪ್ಪ ಅಂದ್ರೆ ನಿಮ್ಮ ಪಾರ್ಟಿನ ಆರಿಸ್ಕೊಳ್ಳೋದು ಕಷ್ಟ, ಅಟ್ಲೀಸ್ಟ್ ನನ್ನನ್ನು ಉಳಿವಿಗಾಗಿ ಏನಾದ್ರು ಮಾಡಬೇಕು ಪ್ರಯತ್ನ, ಕಡೆಗೆ ಯಾವುದಾದ್ರೂ ಪಕ್ಷಗಳು ಹೋಗಬಲ್ಲೇನೋ ಅನ್ನೋಂಥ ಮಾತಾಡಿದ್ದಾರೆ. ನೀವು ಯಾವುದೇ ರೀತಿಯಿಂದ ಇದನ್ನು ನೀವು ವಿವರಣೆ ಮಾಡ್ಬೋದು, ವಿಶ್ಲೇಷಣೆ ಮಾಡ್ಬೋದು, ಆ ಮಾತು ಬೇರೆ. ಆದರೆ ಈಗ ಆಗಿರುವಂಥ ಈ ಬೆಳವಣಿಗೆ ನಿಶ್ಚಿತವಾಗಿಯೂ ದೇವೇಗೌಡರಿಗೆ ದೊಡ್ಡ ಶಾಕ್ ಕೊಡೋದ್ರಲ್ಲಿ ಎರಡು ಮಾತಿಲ್ಲ. ಅದರ ಅರ್ಥ ಈಗಾಗಲೇ ಶಾಕ್ನಲ್ಲಿ ಇಲ್ಲ ಅಂತಲ್ಲ, ಸಾಕಷ್ಟು ಶಾಕ್ ಆಗಿದೆ ದೇವೇಗೌಡರಿಗೂ. ಮೊಮ್ಮಗ, ಪ್ರೀತಿಯ ಮೊಮ್ಮಗ ರೇವಣ್ಣವ್ರ ಮಗ ಪ್ರಜ್ವಲ ಇವತ್ತು ಇಡೀ ಕುಟುಂಬಕ್ಕೆ ದೊಡ್ಡ ಅನ್ಯಾಯ ಮಾಡಿದಪ್ಪ ಅನ್ನುವಂಥ ನೋವು ಅವ್ರಿಗದ. ಯಾಕಂದ್ರೆ ಎತ್ತರದಲ್ಲಿದ್ದಂಥ ಕುಟುಂಬ ಏಕದಮ್ ಪಾತಾಳಕ್ಕೆ ಸೇರಿದಂಗೆ ಆಗೋಗ್ಬಿಟ್ಟದ. ಜೊತೆಗೆ ಜಿ ಟಿ ದೇವೇಗೌಡರಂಥ ಹಿರಿಯರು ಒಬ್ಬೊಬ್ರು ಬಿಟ್ಟು ಹೋಗ್ತಾ ಇದ್ದಾರೆ. ಸೇಮ್ ಇಬ್ರಾಹಿಂ ಬಿಟ್ಟು ಹೋದರು, ಸಿದ್ದರಾಮಯ್ಯ ಬಿಟ್ಟು ಹೋದರು, ಎಲ್ಲರೂ ಬಿಟ್ಟು ಹೋದ್ರು, ಇವತ್ತು ಯಾರೂ ಇಲ್ಲ. ಇನ್ನು ನಿಖಿಲ ಬೆಳೆದಿಬೇಕಾದ್ರೆ ಇನ್ನೊಂದು ಸಮಯ ತೊಗೊಳ್ತದೆ. 3 ಕಡೆ ನಿಂತು ಈಗಾಗಲೇ ಸೋತವ್ರು ಅದಾರ. ಪ್ರಜ್ವಲರಂತ ಹಿಂಗಾಗ್ಯದ. ಇನ್ನು ಉಳಿದ್ರೆ ಯಾರಪ್ಪ? ಕುಮಾರಸ್ವಾಮಿಗಳಿಗೆ ಅವ್ರಿಗೂ ಆರೋಗ್ಯ ಸರಿಯಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ದೇವೇಗೌಡರು ಇವತ್ತು ಭಾಳ ಚಡ್ಪಡಿಸ್ತಾ ಇದ್ದಾರೆ. ಒಳ್ಳೆಯ ಮಕ್ಕಳನ್ನ ಹಡೋದು, ಬುದ್ಧಿವಂತ ಮಕ್ಕಳನ್ನ ಹಡೋದು ಮಾಡಿ ಬೆಳೆಸಿ ಪಾರ್ಟಿ ಉಳಿಸ್ಕೊಂಡು ತಮ್ಮೊಳಗೆ ಪಾರ್ಟಿ ಉಳಿಯೋಂಗೆ ಮಾಡಿ ಬುದ್ಧಿವಂತಿಕೆ ರೂಪಿ ಮಾಡಿ ರಾಜ್ಯದಲ್ಲಿ ಒಂದು 3ನೇ ಪಕ್ಷದ ಪೈಲಿ ತೋರಿಸ್ಕೊಳ್ತಾ ಇಲ್ಲಿವರೆಗೆ 2 ಪಕ್ಷಗಳ ಚಳ್ಳೆ ಅಂತ ತಿನ್ನಿಸ್ತಾ ಬಂದಂಥ ದೇವೇಗೌಡರಿಗೆ ಇವತ್ತು ಜಿ ಟಿ ದೇವೇಗೌಡರು ಚಳಿ ತಿನ್ನಿಸ್ತಾ ಇದ್ದಾರಾ ಅಂತ ಒಂದು ಪ್ರಶ್ನೆ. ಚಳಿ ತಿನ್ನಿಸ್ತಾ ಇದ್ದಾರೋ, ಅವರ ಭವಿಷ್ಯನ ಮತ್ತೆ ಎಲ್ಲಿ ಹುಡುಕ್ತಾ ಇದ್ದಾರೋ, ಬೇರೆ ಕಡೆ ಹೋಗ್ತಾ ಇದ್ದಾರೋ, ಆ ಮಾತು ಬೇರೆ. ಆದರೆ ಒಂದು ಮಾತಂತೂ ಸತ್ಯ, ಅವ್ರು ಸ್ಪಷ್ಟ ಹೇಳ್ತಾ ಇದ್ದಾರೆ, ನಮ್ಮ ಚುನಾವಣೆ ಸಮಯದಲ್ಲಿ ಅಷ್ಟು ಉಪಯೋಗ ಮಾಡ್ತಾರೆ ರೀ, ಚುನಾವಣೆ ಮುಗಿದ ನಾವ್ಯಾರೋ ಅವ್ರು ಯಾರೋ. ಇದು ಏನಪ್ಪ ಅಂತಂದ್ರೆ ವಿಶೇಷ.